ಅಷ್ಟೊಂದು ಓಪನ್ ಜಾಗದಲ್ಲಿ ನಡು ರಸ್ತೆಯಲ್ಲಿ ಅಷ್ಟೊಂದು ಜನ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ 2-3 ವೆಹಿಕಲಲ್ಲಿ ಬರ್ತಾರೆ, ಇವರ ಕಾರನ್ನು ತಡೀತಾರೆ, ಇವರ ಕಾರಿನ ಬಾಗಿಲುಗಳಿಗೆ ಅಡ್ಡವಾಗಿ ನಿಲ್ತಾರೆ ಮತ್ತು ಹೊಡಿತಾರೆ, ಆಕ್ಸಿಡೆಂಟ್ ಮಾಡಿಸ್ತಾರೆ ಮತ್ತು ಸುಭಾಷ್ ಶೆಟ್ಟಿಯನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ. ಅದು ಹೊಡೆಯುವಂಥ ರೀತಿ ಇಷ್ಟು ಅಮಾನವೀಯ, ಎಷ್ಟು ಬ್ರೂಟಲ್ ಆಗಿದೆ ಅಂತಂದರೆ, ಯಾವುದನ್ನು ನಾವು ಮಾಧ್ಯಮದಲ್ಲಿ ಸಿರಿಯಾದಲ್ಲಿ ಮಾಡ್ತಿದ್ರು ಅಂತ ನೋಡಿದ್ವಿ, ಅದನ್ನೇ ಇವತ್ತು ನಮ್ಮ ಸುಭಾಷ್ ಶೆಟ್ಟಿ ಅವರಿಗೆ ಮಾಡಿದ್ದಾರೆ. ಅಂದರೆ ಇವರು ಒಂದು ಮೆಂಟಲಿ ಪ್ರಿಪೇರ್ಡ್, ಎರಡನೇದು ಇವರು ಟ್ರೈನ್ಡ್, ಎಲ್ಲ ಹೊರಗಡೆ ತರಬೇತಿ ಹೊಂದಿದವರಿಗೆ ಮಾತ್ರ ಈ ರೀತಿ ಹೊಡೆಯೋಕ್ಕೆ ಸಾಧ್ಯ. ಇವತ್ತೂ ಕೂಡ ಸರ್ಕಾರ ಮತ್ತೆ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಖಾದರ್ ಅವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದಾರೆ, ನನಗೆ ಬೆದರಿಕೆ ಕರೆ ಬಂದಿದೆ. ಅಂದರೆ ಈ ಕೇಸನ್ನು ಡೈವರ್ಟ್ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿಗಳು ಸುಭಾಷ್ ಶೆಟ್ಟಿ ಬಗ್ಗೆ ಮಾತಾಡಲ್ಲ, ನಿನ್ನೆ ಇಷ್ಟು ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಾವು ಖಾದರ್ ಅವರಿಗೆ ಬೆದರಿಕೆ ಕರೆ ಬಂದಿದೆ, ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಮಾತಾಡ್ತಾರೆ. ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ ತಕ್ಷಣ ಇಂಥ ಎಲ್ಲ ದೇಶದ್ರೋಹಿ ಸಂಘಟನೆಗಳಿಗೆ, ದೇಶದ್ರೋಹಿ ಶಕ್ತಿಗಳಿಗೆ, ಸಮಾಜದ್ರೋಹಿ ಶಕ್ತಿಗಳಿಗೆ ಬಲ ಬರುತ್ತೆ. ಅದು ಮತ್ತೊಂದು ಸಾರಿ ಮಂಗಳೂರಲ್ಲಿ ಸಾಬೀತಾಗಿದೆ. ನನಗೆ ಅನಿಸುತ್ತೆ ಈ ಸರ್ಕಾರ ನಮ್ಮೆಲ್ಲರ ರಕ್ಷಣೆ ಮಾಡುತ್ತೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಆದರೆ ನಾನು ಆಗ್ರಹ ಮಾಡೋದು, ಪೊಲೀಸರು ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರ ಪರ್ಮನೆಂಟ್ ಅಲ್ಲ, ಆದರೆ ಅಧಿಕಾರಿಗಳು ಪರ್ಮನೆಂಟು. ಅತ್ಯಂತ ಪ್ರಾಮಾಣಿಕವಾಗಿ ಇದರ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು. ಮತ್ತು ಈ ಕೇಸನ್ನು ನಾನು ಈಗಾಗಲೇ ಅಮಿತ್ ಶಾ ಅವರ ಆಫೀಸಿಗೆ ಮಾತಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಸುಭಾಷ್ ಶೆಟ್ಟಿ ಅವರ ಕೇಸನ್ನು NIAಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೀನಿ, ಆಗ್ರಹ ಮಾಡಿ ಪತ್ರನೂ ಬರೆದಿದ್ದೀನಿ. ಅದಕ್ಕಾಗಿ ತಕ್ಷಣ ಈ ಕೇಸನ್ನು NIA ಕೊಡಬೇಕು ಮತ್ತು ಇಡೀ ಕೋಸ್ಟಲ್ನ ಈ ಭಾಗದಲ್ಲಿ ಕಾಸರಗೋಡು, ಮಂಗಳೂರು, ಉಡುಪಿ, ಬಡ್ಕಲ ತನಕ ಮತ್ತು ಕಾರವಾರ ತನಕ ಏನೇನು ಈ ರೀತಿಯ ಆಕ್ಟಿವಿಟಿಗಳು ನಡೀತಿದೆ, ಇದನ್ನು ಪತ್ತೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಪ್ರಯತ್ನ NIAದಿಂದ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. 6-8 ವರ್ಷದಿಂದ ಒಂದು ಕಚೇರಿ ಆಗಬೇಕು NIA ಅಂತ ಬೇಡಿಕೆ ಇದೆ, ಯಾಕೆ ಆಗ್ತಿಲ್ಲ? ಟೆಕ್ನಿಕಲಿ ಏನು ಸಮಸ್ಯೆ ಇದೆಯಾ? ಟೆಕ್ನಿಕಲಿ ಬೇರೆ ಸಮಸ್ಯೆ ಇದೆ, ಈ ಕಾರಣಕ್ಕಾಗಿ ಆಗಿಲ್ಲ. ಹಿಂದೆ ನಾನು ಕೂಡ ಬೇಡಿಕೆ ಇಟ್ಟಿದ್ದೆ. ಮತ್ತೊಂದು ಸರಿ ಇದಕ್ಕೆ ಈಗ ಜೀವ ಬಂದಿದೆ. ಖಂಡಿತ ಮತ್ತೊಂದು ಸರಿ ನಾವು ವಿನಂತಿಯನ್ನು ಮಾಡ್ತೀವಿ.